ಮನದ ಮಾತು. ಶಿಷ್ಯಂದಿರೆ, ಇಂದಿಗೆ ಈ ಗುರುಕುಲದಲ್ಲಿ ನಿಮ್ಮೆಲ್ಲರ ಒಂದು ಹಂತದ ಶಿಕ್ಷಣ ಮುಗಿದ ಹಾಗಾಯಿತು. ಮುಂದಿನ ಹಾಗೂ ಕೊನೆಯ ಹಂತದ ಶಿಕ್ಷಣಕ್ಕಾಗಿ ನೀವು ಅನತಿ ದೂರದಲ್ಲಿರುವ ಮತ್ತೊಬ್ಬ ಗುರುಗಳ ಬಳಿಗೆ ಹೋಗಿ ಎಂದು ಹೇಳಿದಾಗ ಶಿಷ್ಯರಿಗೆ ಅಚ್ಚರಿಯಾಯಿತು. ಇವರೇಕೆ ನಮ್ಮನ್ನು ಅಲ್ಲಿಗೆ ಕಳುಹಿಸುತ್ತಿದ್ದಾರೆ? ಇವರಿಗಿಂತ ಮಿಗಿಲಾದ ಗುರು ಇನ್ನಾರು ತಾನೇ ಇರಲು ಸಾಧ್ಯ? ಇಲ್ಲಿ ಎಲ್ಲವನ್ನೂ ಕಲಿತದ್ದಾಗಿದೆ. ಇಲ್ಲಿ ಕಲಿಯದೆ ಉಳಿದಿರುವುದು ಅಲ್ಲೇನಿದೆ ಎಂದುಕೊಳ್ಳುತ್ತಾ ಮನಸ್ಸಿಲ್ಲದ ಮನಸ್ಸಿನಿಂದ ಗುರುಗಳು ಹೇಳಿದ ಮತ್ತೊಂದು ಗುರುಕುಲಕ್ಕೆ ಹೋದರು. ಅಲ್ಲಿ ತಮ್ಮ ಶಿಷ್ಯಂದಿರಿಗೆ ತಾವೇ ಪ್ರೀತಿಯಿಂದ ಊಟ ಬಡಿಸುತ್ತಿದ್ದ ಗುರುಗಳು ಇವರನ್ನು ಕಂಡು ಊಟಕ್ಕೆ ಕುಳಿತುಕೊಳ್ಳಲು ಹೇಳಿ ಇವರಿಗೂ ಊಟ ಬಡಿಸಿದರು. ಊಟ ಮುಗಿದ ಬಳಿಕ ತಾವೇ ಎಲ್ಲಾ ತಟ್ಟೆಗಳನ್ನು ತೊಳೆದರು. ಅಡುಗೆ ಮಾಡಿದ ಪಾತ್ರೆಗಳನ್ನು ಚೆನ್ನಾಗಿ ಉಜ್ಜಿ ತೊಳೆದು ಕ್ರಮವಾಗಿ ಜೋಡಿಸಿಟ್ಟರು. ಮರುದಿನ ಅಡುಗೆ ಮಾಡುವ ಮುನ್ನ ಹಿಂದಿನ ದಿನ ತೊಳೆದಿದ್ದ ಪಾತ್ರೆಗಳನ್ನು ಮತ್ತೆ ತೊಳೆದು ಅಡುಗೆ ಮಾಡಲು ಪ್ರಾರಂಭಿಸಿದರು. ಇದನ್ನು ನೋಡಿದ ಈ ವಿದ್ಯಾರ್ಥಿಗಳಿಗೆ ಅಚ್ಚರಿಯಾಯಿತು. ಕುತೂಹಲವನ್ನು ತಡೆಯಲಾರದೆ ಒಬ್ಬ ಶಿಷ್ಯ, ಗುರುಗಳೇ, ನಿನ್ನೆ ರಾತ್ರಿ ತೊಳೆದ ಪಾತ್ರೆಗಳನ್ನು ಇಂದು ಮತ್ತೆ ತೊಳೆದಿರಲ್ಲ ಏಕೆ ಎಂದು ಕೇಳಿದ. ಪ್ರತಿದಿನ ನೆಲವನ್ನು ಗುಡಿಸುತ್ತೇವೆ, ಕಿಟಕಿ ಬಾಗಿಲುಗಳ ಧೂಳನ್ನು ಗಾಡಿಸುತ್ತೇವೆ, ಪಾತ್ರೆಗಳನ್ನು ಕೊಳೆಯುತ್ತೇವೆ, ದೇಹದ ಕೊಳೆಯನ್ನು ತೆಗೆಯಲು ಸ್ನಾನ ಮಾಡುತ್ತೇವೆ. ಇವೆಲ್ಲ ಬಹಿರಂಗ ಶುದ್ಧಿ. ಇವುಗಳ ಉದ್ದೇಶ ಸ್ವಚ್ಛತೆ. ಎಲ್ಲಿ ಸ್ವಚ್ಛತೆ ಇರುವುದೋ ಅಲ್ಲಿ ಪವಿತ್ರತೆಯೂ ಇರುತ್ತದೆ ಅಲ್ಲವೇ? ಪ್ರತಿದಿನ ಇದನ್ನು ಮಾಡದಿದ್ದಲ್ಲಿ ಕಸ, ಧೂಳು, ಮಲಿನತೆ ಶೇಖರಣೆಯಾಗುತ್ತಲೇ ಇರುತ್ತದೆ. ಅದಕ್ಕೆ ಅವಕಾಶ ಕೊಡಬಾರದು. ಹಾಗೆಯೇ ಅಂತರಂಗದ ಶುದ್ಧಿಯೂ ಬಹಳ ಮುಖ್ಯವಾಗಿರುವುದರಿಂದ ಅದರ ಸ್ವಚ್ಛತೆಯ ಕಡೆಗೂ ಹೆಚ್ಚಿನ ಗಮನ ಹರಿಸಬೇಕು. ಪ್ರತಿದಿನವೂ ಪ್ರಯತ್ನಿಸಬೇಕು ಎಂದರು ಗುರುಗಳು. ಗುರುಗಳೇ, ನಿಜಕ್ಕೂ ಇದು ನಮಗೆ ಬಹಳ ಕುತೂಹಲಕಾರಿಯಾದ ಹೊಸ ವಿಚಾರವಾಗಿದೆ. ಅಂತರಂಗ ಎಂದರೇನು? ಅದನ್ನು ಶುಚಿಗೊಳಿಸುವ ಬಗೆ ಹೇಗೆ ಎಂದು ಕೇಳಿದರು ಶಿಷ್ಯರು. ಅಂತರಂಗ ಎಂದರೆ ಮನಸ್ಸು. ಮನೆಯಲ್ಲಿ ಪ್ರತಿದಿನವೂ ಧೂಳು ಕಸ ಸೇರಿಕೊಳ್ಳುವ ಹಾಗೆ ಮನಸ್ಸಿನಲ್ಲಿ ಪ್ರತಿದಿನವೂ ಬೇಡವಾದ ವಿಚಾರಗಳು ಧೂಳು ಕಸಗಳ ಹಾಗೆ ತುಂಬಿಕೊಳ್ಳುತ್ತಾ ಇರುತ್ತವೆ. ಅವುಗಳನ್ನು ಆಗಿಂದಾಗೆ ಹೊರಹಾಕದಿದ್ದರೆ ಅವು ಶೇಖರವಾಗುತ್ತಾ ಹೋಗುತ್ತವೆ. ಮನಸ್ಸು ಬೇಡವಾದ ಆಲೋಚನೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಉಗ್ರಾಣವಾದಾಗ ಅವು ನಮಗೆ ಮಾತ್ರವಲ್ಲ ಇತರರಿಗೂ ವಿನಾಶಕಾರಿಯಾಗುತ್ತವೆ. ಆದ್ದರಿಂದ ಜೀವನವನ್ನು ಹಾಳು ಮಾಡುವ ಇಂತಹ ಕಸವನ್ನು ಪ್ರತಿದಿನವೂ ತೆಗೆಯಬೇಕು ಎಂದರು ಗುರುಗಳು. ಅದು ಹೇಗೆ ಗುರುಗಳೇ? ಶಿಷ್ಯರು ಮತ್ತೆ ಪ್ರಶ್ನಿಸಿದರು. ಮನಸ್ಸನ್ನು ಯಾವಾಗಲೂ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ತಿದ್ದಿಕೊಳ್ಳುತ್ತಿರಬೇಕು. ಸಜ್ಜನರ ಸಹವಾಸ, ಸದ್ದಂತಗಳ ಅಧ್ಯಯನ, ಪ್ರಾರ್ಥನೆ, ಧ್ಯಾನ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ವಿಚಾರಗಳನ್ನು ಕೇಳುವುದು ಇತ್ಯಾದಿಗಳ ಮೂಲಕ ಅಚ್ಚುಕಟ್ಟಾಗಿಟ್ಟುಕೊಳ್ಳಬೇಕು. ಮನಸ್ಸನ್ನು ತಿದ್ದುವ ಸಂಸ್ಕಾರವನ್ನು ರೂಢಿಸಿಕೊಂಡು ಜೀವನದಲ್ಲಿ ಆಚರಣೆಗೆ ತರಬೇಕು. ಮನಸ್ಸು ಅಚ್ಚುಕಟ್ಟಾಗಿದ್ದರೆ ಏಕಾಗ್ರತೆ ಬೆಳೆಯುತ್ತದೆ. ಏಕಾಗ್ರತೆಯಿಂದ ಸಾಧನೆ ಸಿದ್ಧಿಸುತ್ತದೆ ಎಂದು ಗುರುಗಳು ಹೇಳಿದಾಗ ಶಿಷ್ಯರಿಗೆ ಆ ಗುರುಗಳು ತಮ್ಮನ್ನು ಇಲ್ಲಿಗೆ ಕಳುಹಿಸಿದ ಉದ್ದೇಶವೇನೆಂಬುದು ಅರ್ಥವಾಯಿತು. ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತೋ ಒಳ್ಳೆಯ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತದೆ. ಮನಸ್ಸು ಸುಂದರವಾಗಿದ್ದರೆ ಬದುಕೂ ಸುಂದರವಾಗಿರುತ್ತದೆ. ನಾವು ಏನು ಯೋಚಿಸುತ್ತೇವೆಯೋ ಅದೇ ನಾವಾಗುತ್ತೇವೆ. ನಾವು ಏನಾಗಿದ್ದೇವೆಯೋ ಅದಕ್ಕೆ ನಮ್ಮ ಮನಸ್ಸೇ ಕಾರಣವಾಗಿರುತ್ತದೆ. ನಮ್ಮ ಮನಸ್ಸಿನಲ್ಲಿ ಇರುವಂತಹ ಬೇಡವಾದ ವಿಷಯಗಳನ್ನು ಹೊರಹಾಕಿದಾಗ ಮನಸ್ಸು ಹಗುರಾಗುತ್ತದೆ, ನೆಮ್ಮದಿ, ತೃಪ್ತಿ ಮೂಡುತ್ತದೆ. ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತದೆ. ಒಮ್ಮೆ ಸೈನ್ಯ ಸಂಘಟನೆಯ ಜೊತೆಗೆ ಸತ್ಸಂಗಗಳನ್ನು ನಡೆಸುತ್ತಾ ಧರ್ಮಬೋಧನೆಯನ್ನು ಮಾಡುತ್ತಿದ್ದ ಗುರುಗೋವಿಂದ ಸಿಂಗರ ಸತ್ಸಂಗದಲ್ಲಿ ಭಾಗವಹಿಸಿದ್ದ ಒಬ್ಬ ಕೆಲಸಗಾರ ಅವರ ಮಾತುಗಳಿಂದ ಪ್ರಭಾವಿತನಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಅವರ ಬಳಿಗೆ ಬಂದು, ಗುರುಗಳೇ, ತಾವು ಮಾಡುತ್ತಿರುವ ಮಹತ್ತರವಾದ ಕೆಲಸದಲ್ಲಿ ನನಗೇನಾದರೂ ಸೇವೆ ಮಾಡುವ ಅವಕಾಶ ಸಿಗಬಹುದೇ ಎಂದು ಕೇಳಿದ. ನೀನೇನು ಕೆಲಸ ಮಾಡಬಲ್ಲೆ? ನಿನಗೆ ಕುದುರೆ ಸವಾರಿ, ಕತ್ತಿ ವರಸೆ ಬರುತ್ತದೆಯೇ ಎಂದು ಕೇಳಿದರು. ಗೋವಿಂದ ಸಿಂಗರು, ಇಲ್ಲ ಗುರುಗಳೇ, ಕುದುರೆ ಸವಾರಿ ಬರುವುದಿಲ್ಲ, ಆದರೆ ಕುದುರೆ ಲಾಯವನ್ನು ನೋಡಿಕೊಳ್ಳುವ ಕೆಲಸ ನೀಡಿದರೆ ಅದನ್ನು ಅಚ್ಚುಕಟ್ಟಾಗಿ ಮಾಡಬಲ್ಲೆ ಎಂದು ಹೇಳಿದ ಅವನು. ಸರಿ, ನೀನು ಇಂದಿನಿಂದಲೇ ನಿನ್ನ ಸೇವೆಯನ್ನು ಆರಂಭಿಸು ಎಂದರು ಗುರು ಗೋವಿಂದ ಸಿಂಗರು. ಅವನು ತನ್ನ ಕೆಲಸವನ್ನು ಶ್ರದ್ಧೆಯಿಂದ, ನಿಷ್ಠೆಯಿಂದ ಪ್ರಾರಂಭಿಸಿದ. ಸಮಯಕ್ಕೆ ಸರಿಯಾಗಿ ಕುದುರೆಗಳಿಗೆ ಕುಡಿಯಲು ನೀರು, ತಿನ್ನಲು ಹುರುಳಿ, ಹುಲ್ಲು ಕೊಡುತ್ತಿದ್ದ. ಅವುಗಳ ಮೈಸವರಿ ಆಯಾಸ ಪರಿಹಾರವಾಗುವಂತೆ ಮಾಡುತ್ತಿದ್ದ. ಲಾಯವನ್ನು ಗುಡಿಸಿ ಲದ್ದಿಯನ್ನು ಎತ್ತಿಹಾಕಿ ಸ್ವಚ್ಛ ಮಾಡುತ್ತಿದ್ದ. ಹೀಗಾಗಿ ಕೆಲವು ತಿಂಗಳು ಕಳೆಯುವಷ್ಟರಲ್ಲಿ ಕುದುರೆಗಳೆಲ್ಲ ಯುದ್ಧಕ್ಕೆ ಯೋಗ್ಯವೆನಿಸುವ ರೀತಿಯಲ್ಲಿ ಮೈತುಂಬಿಕೊಂಡು ಆರೋಗ್ಯದ ಕಳೆಯಿಂದ ಕೂಡಿದವು. ಒಂದು ದಿನ ಕುದುರೆ ಲಾಯಕ್ಕೆ ಬಂದ ಗೋವಿಂದ ಸಿಂಗರಿಗೆ ದಷ್ಟಪುಷ್ಟವಾಗಿದ್ದ ಕುದುರೆಗಳನ್ನು, ಲಾಯದ ಸ್ವಚ್ಛತೆಯನ್ನು ಕಂಡು ಬಹಳ ಸಂತಸವಾಯಿತು. ಕುದುರೆ ಲಾಯದವನನ್ನು ಕುರಿತು, ನೀನಂದು ಹೇಳಿದಂತೆ ನಿನಗೆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿರುವೆ. ನಿನ್ನ ಕೆಲಸದ ಮೇಲಿನ ಪ್ರೀತಿ, ನಿಷ್ಠೆ ನನಗೆ ಬಹಳ ಮೆಚ್ಚಿಕೆಯಾಗಿದೆ.
ಈಗ ನೀನು ಇದಕ್ಕಿಂತ ದೊಡ್ಡ ಹೊಣೆಯನ್ನು ಹೊರಲು ಯೋಗ್ಯನಾಗಿರುವೆ. ಇನ್ನು ಮುಂದೆ ಲಾಯದ ಕೆಲಸದ ಜೊತೆಗೆ ನಮ್ಮಿಂದ ಉಪದೇಶ ಪಡೆಯುವೆ, ವಿದ್ಯೆಯನ್ನು ಕಲಿಯುವೆ ಎಂದು ಆಶೀರ್ವದಿಸಿದರು. ಭಗವಂತನ ಈ ಸೃಷ್ಟಿಯಲ್ಲಿ ಎಲ್ಲ ಬಗೆಯ ಕೆಲಸಗಳಿಗೂ ಅವುಗಳದೇ ಆದ ಮಹತ್ವವಿರುತ್ತದೆ. ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಮೇಲು ಕೀಳು ಎಂಬ ಭೇದ ಭಾವ ಎಣಿಸದೆ ತಮ್ಮ ಪಾಲಿಗೆ ಬಂದ ಕೆಲಸವನ್ನು ನಿಷ್ಠೆಯಿಂದ, ನಿರ್ವಂಚನೆಯಿಂದ, ಹೊಣೆಗಾರಿಕೆಯಿಂದ, ಸಮರ್ಪಣಾ ಭಾವದಿಂದ ಮಾಡುವ ಕರ್ಮಯೋಗಿಗಳಿಗೆ ಇಂದಲ್ಲ ನಾಳೆ ಯಾವ ರೂಪದಲ್ಲಿಯಾದರೂ ಅದರ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತದೆ.